ಹಾಯ್ ಸ್ನೇಹಿತರೆ, ಇದು ನಿಮ್ಮ ಬೆರಿ. ನನ್ನ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಂದು ನಾವು ಬಂದಿದ್ದೇವೆ NH7 ಬೆಂಗಳೂರು ಏರ್ಪೋರ್ಟ್ ಹತ್ತಿರದ ದೇವನಹಳ್ಳಿಯ ಫಿಶ್ ಲ್ಯಾಂಡ್ ಡಾಬಾಗೆ. ಇದು ಚಿಕ್ಕಬಳ್ಳಾಪುರ ಹೈವೇ ಮೇಲೆ ಇರುವ ಅತ್ಯಂತ ಖ್ಯಾತವಾದ ಹಳ್ಳಿ ಶೈಲಿಯ ಡಾಬಾ. ರಸ್ತೆಯ ಬಾದಿಯಲ್ಲೇ ಇಡೀ ಹಣ್ಣಿನ ತೋಟದ ಮಧ್ಯ ಇರುವ ಹಾಗೆ ಕಾಣುವ ಈ ಡಾಬಾದಲ್ಲಿ ನೀವು ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆ ಕುಳಿತು ತಿನ್ನೋಕೆ ಬಹಳವಾದ ಜಾಗವಿದೆ ನಿಮ್ಗೆ. ಇಲ್ಲಿ ಸುತ್ತ ಹಳ್ಳಿ ಅಟ್ಮಾಸ್ಫಿಯರ್, ಸ್ವಚ್ಛತೆ ಮತ್ತು ಹಳ್ಳಿಗಳ ವೈಬ್ಸ್ ತುಂಬಾನೇ ಕೊಡುತ್ತೆ ಇಲ್ಲಿ ನಿಮ್ಗೆ. ಇಲ್ಲಿ ಮೆನು ಬಂದು ತುಂಬಾ ವೆರೈಟೀಸ್ ಇತ್ತು ಅಲ್ಲಿ, ಮತ್ತು ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ತುಂಬಾ ವಿಶಿಷ್ಟ. ದೊಡ್ಡ ಗುಂಪಿಗೆ ಒಂದು 7-8 ಜನಕ್ಕೆ ಒಟ್ಟಿಗೆ ಕುಳಿತುಕೊಳ್ಳೋಷ್ಟು ಜಾಗ ಒಂದೊಂದು ಹಟ್ನಲ್ಲಿ ಲಭ್ಯವಿದೆ. ಅಲ್ಲಿ ಒಂದೊಂದು ಹಟ್ಟಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ, ಊಟದ ಹೆಸರು. ಲೈಕ್ ನೀರು ದೋಸೆ ಅಥವಾ ಮೀನುಗಳ ಹೆಸರು, ಒಂದೊಂದು ಹಟ್ಟಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ. ಅದೊಂದು ತುಂಬಾ ಚೆನ್ನಾಗಿದೆ ನೋಡಕ್ಕೂ. ಮತ್ತು ನಾವು ಇಲ್ಲಿ ಶುರು ಮಾಡಿದ್ದು ಖಡಕ್ ಸ್ಟಾರ್ಟರ್ಗಳಿಂದ. ಮೊದಲದಾಗಿ ಬರುವುದು ಕಾಂಪ್ಲಿಮೆಂಟರಿ ಕ್ರ್ಯಾಬ್ ಸೂಪ್. ಇದು ಟ್ರೈ ಮಾಡಲೇಬೇಕು, ಯಾಕಂದ್ರೆ ತುಂಬಾ ಅದ್ಭುತವಾಗಿತ್ತು ಈ ಫ್ಲೇವರ್ ಅಂತೂ. ಕ್ರ್ಯಾಬ್ ಕುದಿಸಿದ್ದ ನೀರಿನಲ್ಲಿ ಮಸಾಲ ಹಾಕಿ ತಂದು ಕೊಟ್ಟಿದ್ರು. ಅದು ಒಂದು ಸಿಪ್ ತಗೊಂಡ ತಕ್ಷಣ ಅದು ಫ್ಲೇವರ್ಸ್ ಎಲ್ಲ ನಿಮ್ಮ ಬಾಯಿನಲ್ಲೇ ಬ್ಲಾಸ್ಟ್ ಆಗ್ತಾ ಇರುತ್ತೆ. ನಾನು ಇದೊಂದು ಸ್ಟಾರ್ ಐಟಮ್ ಅಂತ ಹೇಳ್ತೀನಿ. ಇಲ್ಲಿ ಹೋದ್ರೆ ತಪ್ಪದೆ ಅದನ್ನ ಕೇಳಿ ಸ್ವೀಕರಿಸಿ, ಯಾಕಂದ್ರೆ ಅದರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಅದು ಬಿಸಿ ಬಿಸಿಯಾಗಿ ಕೊಡ್ತಾರೆ ಅದು. ಸೊ ಸ್ಟಾರ್ಟಿಂಗ್ ನಲ್ಲಿ ಅದೊಂದು ಕುಡ್ದಾದ್ಮೇಲೆ ನಿಮ್ಗೆ ಸ್ಟಾರ್ಟರ್ಸ್ ಮೆನು ನೋಡ್ಕೊಂಡು ನೀವು ತುಂಬಾ ವೆರೈಟಿ ಸ್ಟಾರ್ಟರ್ಸ್ ಗಳಿದೆ ಇಲ್ಲಿ. ಸೊ ನಾವು ಬಂದು ಕ್ರ್ಯಾಬ್, ಡ್ರೈ ಲೆಮನ್ ಚಿಕನ್ ಮತ್ತೆ ಫಿಶ್. ಸೊ ಇವು ನಾನ್ ವೆಜ್ ಗಳಿಂದ ಆರ್ಡರ್ ಮಾಡಿದ್ವಿ ಸ್ವಲ್ಪ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋದ್ರೆ ಯಾರೋ ಒಬ್ಬನು ಆದ್ರೂ ನಿಮ್ಗೆ ವೆಜ್ ಫ್ರೆಂಡ್ ಇದ್ದೇ ಇರ್ತಾನೆ ಆ ಗುಂಪಿನಲ್ಲಿ. ಸೊ ಅದಕ್ಕಾಗಿ ನಮ್ದ್ರಲ್ಲಿ ಒಂದು ವೆಜ್ ಫ್ರೆಂಡ್ ಇದ್ದ. ಸೊ ಅವನಿಗಾಗಿ ನಾವು ಪಾಪಡ್ ಮತ್ತೆ ಬೇಬಿ ಮಶ್ರೂಮ್ಸ್, ಬೇಬಿ ಕಾರ್ನ್, ಆ ಫ್ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗೇ ಇತ್ತು ಟೇಸ್ಟ್. ನಂತರ ಕಷ್ಟಪಡೋರು ಕ್ರ್ಯಾಬ್ ತಿನ್ನಕ್ಕೆ, ಇದು ನಂದು 3ನೇ ಸತ್ತು 4ನೇ ಸತ್ತು ತಿಂತಾ ಇದ್ದೀನಿ ನಾನು ಇದು ಕ್ರ್ಯಾಬ್ನ. ಸೊ ಅದನ್ನ ತಿನ್ನಕ್ಕೆ ಅಷ್ಟು ಪೇಷನ್ಸ್ ಇರಬೇಕು. ಪ್ಲಸ್ ಅದು ಕುಕ್ ಮಾಡೋದು ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು, ಕುಕ್ ಮಾಡಬೇಕು, ಇಲ್ಲಾಂದ್ರೆ ಆ ಟೇಸ್ಟ್ ಬರೋದಿಲ್ಲ. ಅಲ್ಲಿ ನಾವು ಆರ್ಡರ್ ಮಾಡಿದಾಗ ಟೇಸ್ಟ್ ಚೆನ್ನಾಗೇ ಇತ್ತು, ಬಟ್ ಪ್ರಾಬ್ಲಮ್ ಏನಂದ್ರೆ ನನಗೆ ತಿನ್ನಕ್ಕೆ ಗೊತ್ತಾಗ್ಲಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಚೂ ಮಾಡಿ ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಅದನ್ನ. ಬಟ್ ನಂತರ ನೀವು ಹೊಸದಾಗಿ ಟ್ರೈ ಮಾಡೋರಿದ್ರೆ ಒಂದ್ಸತಿ ಟ್ರೈ ಮಾಡ್ಬೋದು ಇದನ್ನ. ಇಲ್ಲಿ ಚೆನ್ನಾಗಿತ್ತು ಆಕ್ಚುಲಿ ಮಸಾಲಾ ಕ್ರ್ಯಾಬ್ ಫ್ರೈ. ಇದು ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಇತ್ತು, ಬಟ್ ಆ ಮಸಾಲೆಯಿಂದ ತುಂಬಾ ಚೆನ್ನಾಗಿತ್ತು. ಸ್ಪೈಸ್ ನಲ್ಲಿ ಮಜಾ ಬಂಡವಾಳನೆ. ಸೂಕೆ ಸನ್ನಿನ್ ತೈಲಾಪ್ಯ ಪಕ್ಕ, ಊಟ ಮಾಡಿದ್ರೆ ದೇಹಕ್ಕೂ ಶಕ್ತಿ ಕಕ್ಕ. ಹೈವೇ ಸೈನ ಗುಡಿಸ ಊಟ, ಬ್ರೆಡ್ ಹೊತ್ತು ಬರುವುದು ಲವಕೂಟ. ಕೊಬ್ಬರಿ ಸಾರು ಕುಡಿತ ಮಚ್ಚಿಗೆ ಕೊಡಿತಿ ನೋಡ ರುಚಿಯ ಹಿಗ್ಗೆ ಹಿಗ್ಗೆ. ಗ್ಯಾಸ್ ಬುಡ್ಡೆ ಫ್ಲಿಕ್ ಇಟ್ಟು ಮೀನಿನ ರೋಮ್ಯನ್ಸ್, ರೋಸ್ಟು ಸ್ಟೈಲ್ ಅಲ್ಲಿ ಟಿಂಡಲ್ ಫ್ಲೇರ್. ಒಮ್ಮೆ ತಿಂದರೆ ಮತ್ತೆ ಬರ್ತೀಯ ಫೇರ್. ಕಾಳು ಮೀನು ಮಸಾಲ ಮುದ್ದು, ಅಜ್ಜನ ಕಾಲದ ರೆಸಿಪಿ ಗೊತ್ತು. ಅಕ್ಕಿ ರೊಟ್ಟಿ ಮೀನು ಜೊತೆಗೆ ದೋಸೆ, ತಿನ್ನೋ ಲೈಫ್ ಸ್ಪೈಸಿನ ಈ ರೀತಿಯ ರೋಸೆ. ಫಿಶ್ ಮಟನ್ನ ಮೇಲೂ ಕನಕರಿ ಆದ್ಮೇಲೆ ಪುಟಾಣಿ ನಗೆಲೆಕ್ಕವೆ. ಪಾಯಸ ಬಂದ್ರೆ ಡೆಸರ್ಟ್ ಫಿನಿಶ್, ಹಾಟ್ ಮೀನು ಸಿಕ್ಕ ಜಿಬೆ ಕುಣಿಯೋ ಫಿನಿಶರ್. ಫಿಶ್ ಲ್ಯಾಂಡ್ ಸ್ಕೂಪು ರಸ, ಮಸಾಲೆ ಬೆಂದಿದ್ರೆ ಜಿಬೆಗೆ ನುಗ್ಗರ. ಮೀನಿನ ಪ್ರೇಮಿಗೆ ಇನ್ನು ಏನು ಬೇಕು, ಈ ಪಾಟಿ ಕಡೆ
ಬಂದು ನೋಡಿ ಫಿಶ್ ಅಂತರ ತುಣುಗು ಮೀನುಲ್ಲಿ ಕಾಣಿಸುತ್ತೆ ಸ್ವರ್ಗದಲ್ಲ ಕೊಬ್ಬರಿ ಸಾರು ಕುಡಿತ ಮಜ್ಜಿಗೆ ಕೊರಿತಿ ನುಣ ರುಚಿಯ ಹಿಗ್ಗೆ ಹಿಗ್ಗೆ ಚೈನಾ ಗುಡಿಸ ಊಟ ಪ್ಲೇಟ್ ಹೊತ್ತು ಬರುವುದು ಲವಕೂಟ ಕೊಬ್ಬರಿ ಸಾರು ಕುಡಿತ ಮಜ್ಜಿಗೆ ಕೊರಿತಿ ನುಣ ರುಚಿಯ ಹಿಗ್ಗೆ ಹಿಗ್ಗೆ ತಿಂದರೆ ಮತ್ತೆ ಬಂದಿಯ ಅಚ್ಚದ ಕಾಲದ ರೆಸಿಪಿ ಕೊಟ್ಟು ಅಕ್ಕಿ ರೊಟ್ಟಿ ಮೀನು ಜೊತೆಗೆ ದೋಸೆ ತಿನ್ನೋಣ ಲೈಫ್ ಸ್ಪೈಸಿ ರೀತಿಯ ದೋಸೆ ಮತ್ತು ಆ ಲೆಮನ್ ಚಿಕನ್ ಸ್ಟಾರ್ಟರ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಆ ಬಿಸಿ ಬಿಸಿ ತಂದು ಕೊಟ್ಟಿದ್ರು. ಸೊ ಆ ಬಿಸಿಗೆ ಅದು ತುಂಬಾ ಟೇಸ್ಟಿ ಆಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದು ಆದ್ಮೇಲೆ ನಾವು ಒಂದು ಫಿಶ್ನು ಟ್ರೈ ಮಾಡಿದೀವಿ. ಸೊ ಫಿಶ್ನು ಚೆನ್ನಾಗೇ ಇತ್ತು ಆಕ್ಚುಲಿ, ಆ ಫ್ರೈ ಆ ಟೇಸ್ಟ್ಗೆಲ್ಲ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಸ್ಟಾರ್ಟರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ. ಸೊ ನೀವು ಅಲ್ಲಿ ಹೋದ್ಮೇಲೆ ಸ್ಟಾರ್ಟರ್ಸ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೇಕಾಗತ್ತೆ ಇದು. ಸೊ ಅದು ಬಿಟ್ಟು ನಿಮಗೆ ನಾನು ಚಿಕನ್ ಗ್ರೇವಿ ಜೊತೆಗೆ ನೀರ್ ದೋಸೆನ ಆರ್ಡರ್ ಮಾಡಿದ್ದೀವಿ. ಸೊ ಆ ನೀರ್ ದೋಸೆ ಆ ಚಿಕನ್ ಗ್ರೇವಿ ಕಾಂಬಿನೇಷನ್ಗೆ ತುಂಬಾನೇ ಚೆನ್ನಾಗಿತ್ತು. ಸೊ ಅದನ್ನ ಟ್ರೈ ಮಾಡ್ಬೋದು. ಇನ್ ಕೇಸ್ ನೀವು ರೈಸ್ಗೆ ಬಂದ್ರೆ, ನಾನು ಅಷ್ಟು ರೈಸ್ ಐಟಮ್ಸ್ ಪ್ರಿಫರ್ ಮಾಡಲ್ಲ, ಬಟ್ ಎಗ್ ಫ್ರೈಡ್ ರೈಸ್ ಸ್ವಲ್ಪ ಡಿಸೆಂಟ್ ಆಗಿತ್ತು. ಬಟ್ ಬಿರಿಯಾನೀಸ್ ಮತ್ತೆ ಮಿಕ್ಕಿದ ರೈಸ್ ಐಟಮ್ಸ್ ಅಷ್ಟು ಟೇಸ್ಟ್ ಏನಿದ್ದಿಲ್ಲ ಫ್ರೆಂಡ್ಸ್. ಸೊ ಅದೆಲ್ಲ ಒಂದು ಓಕೆ ಇತ್ತು. ಸೊ ನಾನು ಅದು ರೈಸ್ ಐಟಮ್ಸ್ ಇಲ್ಲಿ ಪ್ರಿಫರ್ ಮಾಡೋದಿಲ್ಲ ಬೇಸಿಕಲಿ. ಬಟ್ ನೀವೇನಾದರೂ ರೋಟಿ ಈ ಗ್ರೇವೀಸ್ ಜೊತೆ ತಿಂತೀನಿ ಅಂದ್ರೆ ಅದನ್ನು ಸ್ವಲ್ಪ ಬೆಟರ್ ಆಪ್ಷನ್ ಇರುತ್ತೆ. ಯಾಕಂದ್ರೆ ಆ ರೋಟೀಸ್ ಬಿಸಿ ಬಿಸಿ ತಂದು ಕೊಡ್ತಾರೆ, ಪ್ಲಸ್ ಆ ಗ್ರೇವೀಸ್ ಬೇರೆ ಚೆನ್ನಾಗಿತ್ತು ಆಕ್ಚುಲಿ, ಆ ಮಸಾಲಾಸ್ ಎಲ್ಲ. ಸೊ ಅದೊಂದ್ಸತಿ ಟ್ರೈ ಕೊಡ್ಬೋದು ಫ್ರೆಂಡ್ಸ್ ನೀವು. ಮತ್ತು ಇದು ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾಕಂದ್ರೆ ಇದು ಆಪೋಸಿಟ್ ಇನ್ನೊಂದು ಫಿಶ್ಲ್ಯಾಂಡ್ ಡಬ್ಬಾ ಇದೆ, ಅದು ಹಳೇದು, ಅದು ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ಫುಡ್. ಸೊ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನೊಂದು ಗೂಗಲ್ ಮ್ಯಾಪ್ಸ್ ಕೊಟ್ಟಿರ್ತೀನಿ. ಸೊ ಲಾಸ್ಟ್ಗೆ ಫೋಟೋಸ್ ಬೇರೆ ಹಾಕಿರ್ತೀನಿ. ಸೊ ದಯವಿಟ್ಟು ಈ ಫೋಟೋಸ್ ನೋಡಿ ಅಂಡ್ ಆ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ, ಇಲ್ಲಿ ಡೈರೆಕ್ಟ್ ಆಗಿ ಹೋಗ್ತೀರಾ. ಅಂಡ್ ಮತ್ತೆ ಇನ್ನೊಂದು ಸಜೆಷನ್ ಏನ್ ಕೊಡ್ಬೋದು ಅಂದ್ರೆ, ಇಲ್ಲಿ ನೀರ್ ದೋಸೆ ಸ್ವಲ್ಪ ತಣ್ಣಗಿತ್ತು ಫ್ರೆಂಡ್ಸ್. ಸೊ ಇನ್ ಕೇಸ್ ನೀವೇನಾದ್ರೂ ಆರ್ಡರ್ ಮಾಡ್ತಾ ಇದ್ರೆ ಅವ್ರನ್ನ ಬಿಸಿ ಬಿಸಿಯಾಗಿ ತಂದು ಕೊಡಿ ಅಂತ ಹೇಳಿ. ಸೊ ಅದು ಬಿಟ್ಟು ಓವರ್ ಆಲ್ ಒಂದ್ಸತಿ ಹೋಗಿ ಟ್ರೈ ಕೊಡ್ಬೋದು ಫ್ರೆಂಡ್ಸ್ ಇಲ್ಲಿ. ಸೊ ಇದು ಆಚೆ ಇರುವ ವಾತಾವರಣ. ಸೊ ತುಂಬಾ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇತ್ತು. ಸೊ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಫ್ಟರ್ನೂನ್ ಹೋಗಿದೆ, ಲೈಕ್ 3 ಗಂಟೆಗೆ. ಸೊ ಅದಕ್ಕೋಸ್ಕರ ಕ್ರೌಡ್ ಇಲ್ಲ. ಇನ್ ಕೇಸ್ ನೀವೇನಾದ್ರೂ ವೀಕೆಂಡ್ ಅಥವಾ ವೀಕ್ ಡೇಸ್ ಹೋದ್ರೆ ಕ್ರೌಡ್ ಇರಲ್ಲ, ವೀಕೆಂಡ್ ಹೋದ್ರೆ ತುಂಬಾ ಕ್ರೌಡ್ ಇರುತ್ತೆ. ನೀವು ಪಾರ್ಕಿಂಗ್ ಇಂದಾನೆ ನೋಡ್ಬೋದು, ಸುಮಾರು ಕ್ರೌಡ್ ಇತ್ತು ಇಲ್ಲಿ. ಬಟ್ ನಾವು ಹೋಗಿದ್ದು ಸಂಜೆ ಹೊತ್ತಿನಲ್ಲ, ಅದು ಲೈಕ್ 3 ಗಂಟೆಗೆ ಹಂಗೆ ಹೋಗಿದ್ದೀವಿ. ಸೊ ಅದಕ್ಕೋಸ್ಕರ ಕ್ರೌಡ್ ಅಷ್ಟಿದ್ದಿಲ್ಲ ಅಂಡ್ ಸರ್ವಿಸಿಂಗು ತುಂಬಾ ಫಾಸ್ಟ್ ಆಗಿತ್ತು. ಸೊ ಓವರ್ ಆಲ್ ನೀವು ಒಂದ್ಸತಿ ಟ್ರೈ ಕೊಡ್ಬೋದು ಫ್ರೆಂಡ್ಸ್. ಇನ್ ಕೇಸ್ ನೀವೇನಾದ್ರೂ ಇಲ್ಲಿ ಚಿಕ್ಕಬಳ್ಳಾಪುರ ಹೈವೇ ಮೇಲೆ ಎಲ್ಲಾದ್ರೂ ಹೋಗಿ ಬರ್ತಾ ಇದ್ರೆ ಮಧ್ಯಾಹ್ನ ಟೈಮ್ನಲ್ಲಿ ಒಂದು ಟ್ರೈ ಕೊಡ್ಬೋದು ಇದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಫ್ರೆಂಡ್ಸ್. ಇದು ನಿಮ್ಮ ಬೆರಿ ಸೈನಿಂಗ್ ಆಫ್. ಪಕ್ಕದಲ್ಲೊಂದು ಕನಸು, ದೇವನಹಳ್ಳಿಯ ಹತ್ತಿರ ಹಸಿರಿನ ಹಸುರು, ತೋಟದ ನಡುವೆ ಕೂಸು ಮೊಗದ ಹಳ್ಳಿಗಳು. ಅಲ್ಲಿದೆ ಫಿಶ್ ಯಾಂಡಾಬಾ, ರುಚಿಯ ರಂಜನ. ಒಂದು ಉಪ್ಪು, 2 ಬೆಳ್ಳುಳ್ಳಿ, 3 ಮೆಣಸು, ಮಸಾಲೆಯ ಗಣಿತ ಇಷ್ಟವಷ್ಟೇ. 4 ಉಡುಪು, 5 ಬೂದಿ ಬಾಳೆ, ಅಲುವಿನೊಳಗೆ ಮೆಣಸಿನ ರಸವೇಳೆ.